ಇವತ್ತು ವರಮಹಾಲಕ್ಷ್ಮಿ ಪೂಜೆ ಎಲ್ಲರ ಮನ್ಯಾಗ ಸಡಗರನೋ ಸಡಗರ. ಅದ್ರಾಗ ಹೆಣ್ಮಕ್ಳಿಗಂತರ ಫುಲ್ಲು ಹಬ್ಬನೋ ಹಬ್ಬ. ಈ ಮನೆಗೆ ಬಂದಂಥ ಜನರು ಆ ಲಕ್ಷ್ಮಿನ ನೋಡಬೇಕು, ಆ ಲಕ್ಷ್ಮಿನ ಕೂಡಿಸಿದಂಥ ಆ ಹೆಣ್ಮಕ್ಳನ್ನು ನೋಡ್ಬೇಕನ್ನೋ ಕನ್ಫ್ಯೂಸು. ಆ ಲಕ್ಷ್ಮಿನೂ ಅಷ್ಟು ಡೆಕೋರೇಷನ್ ಮಾಡಿರ್ತಾರೆ, ತಾವೂ ಅಷ್ಟೊಂದು ಮೇಕಪ್ ಆಗಿರ್ತಾರೆ. ಅದು ಅವ್ರ ಖಾಯಶ್ ಬಿಡ್ರಿ. ಅದ್ರ ಬಗ್ಗೆ ನಾವ್ಯಾಕೆ ಮಾತಾಡಬೇಕು? ಏನಪ್ಪ ಅಂತಂದರೆ, ಈ ವರಮಹಾಲಕ್ಷ್ಮಿ ಪೂಜೆಗೆ ಸಾಯಂಕಾಲ ಅರ್ಶಿಣ ಕುಂಕುಮಕ್ಕೆ ಕರೆಯೋದು ಪದ್ಧತಿ ಅದ. ಯಾರಾದರೂ ಅರ್ಶಿಣ ಕುಂಕುಮ ಕರೆದಾಗ ಅವ್ರ ಮನೆಗೆ ಹೋದಾಗ ಅರ್ಶಿಣ ಕುಂಕುಮ ತೊಗೊಂಡು ನನ್ನ ಮುತ್ತೈದೆತನ ಗಟ್ಟಿಯಾಗಿರ್ಲಂತ ಬೇಡ್ಕೊಳ್ರಿ, ಹಾಗೆ ಶಾಂತಿ ನೆಮ್ಮದಿ ಕೊಡಲಿ ಅಂತ ಒಳ್ಳೆಯ ಮನಸ್ಸಿಂದ ಆ ದೇವರಿಗೆ ಬೇಡ್ಕೊಳ್ಳುವಂಥ ಕೆಲಸ ಮಾಡಬೇಕು ನಿಮ್ಮ ಕೈಲಿಂದ. ಆದರೆ ಒಂದೆರಡು ಲಕ್ಷ್ಮಿ ಹಾಡಗಳನ್ನು ಹಾಡ್ರಿ, ವಚನಗಳನ್ನು ಹೇಳ್ರಿ. ಅದನ್ನು ಬಿಟ್ಟು ನೀವು ಹಿಂಗೆ ಕುಂದ್ರಿಸಿದಿರಿ ಲಕ್ಷ್ಮಿ, ನೀವು ಹಿಂಗೆ ಮಾಡಬೇಕಾಗಿತ್ತು, ನೀವು ಬೆಳ್ಳಿದು ಕುಂದ್ರಿಸ್ಬೇಕಾಗಿತ್ತು, ನೀವು ಇದು ತಂದು ಹಾಕಬೇಕಾಗಿತ್ತು, ನೀವು ರೇಷ್ಮೆ ಸೀರೆ ಉಡಿಸ್ಬೇಕಾಗಿತ್ತು, ಹಿಂಗೆ ಡೆಕೋರೇಷನ್ ಮಾಡಬೇಕಾಗಿತ್ತು ಅಂಥೇಳಿ ಹೋದವ್ರ ಮನೆಗೆ ಅವರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡಬೇಡ್ರಿ. ಅವ್ರದ್ದು ಮನಸ್ಸು ನೋಯಿಸುವಂಥ ಕೆಲಸ ಮಾಡಬೇಡ್ರಿ. ಯಾಕಂತಂದ್ರೆ ಅವ್ರವ್ರ ಆಸ್ತಿ ಎಷ್ಟಿರ್ತದ ಅದ್ರ ತಕ್ಕಂಗೆ ಅವರು ಪೂಜೆ ಮಾಡಿರ್ತಾರೆ, ಅದ್ರ ತಕ್ಕಂಗೆ ಅವರು ಅದಕ್ಕೆ ಡೆಕೋರೇಷನ್ ಮಾಡಿರ್ತಾರೆ. ಅವ್ರದ್ದು ಹಿಂದಿನ ಅವ್ರದ್ದು ಮನೆ ಪರಿಸ್ಥಿತಿ ಏನದಂತ ನಿಮಗೆ ಗೊತ್ತಿರಲ್ಲ. ಸುಮ್ಮನೆ ಹೋದಾಗ ನೀವು ಹಿಂಗೆ ಬಂಗಾರ ಹಾಕಬೇಕಾಗಿತ್ತು, ಅದಕ್ಕೆ ಬೆಳ್ಳಿದ ಮೂರ್ತಿ ಮಾಡಬೇಕಾಗಿತ್ತು, ಇದಕ್ಕೆ ರೇಷ್ಮೆ ಸೀರೆ ಉಡಿಸ್ಬೇಕಾಗಿತ್ತು ಅಂತ ಹೇಳಿ ಅವ್ರ ಮನಸ್ಸಿಗೆ ನೋವು ತರುವಂಥ ಕೆಲಸ ಮಾಡಬೇಡ್ರಿ. ಅವ್ರ ಲಕ್ಷ್ಮಿ ಕುಂದಿರ್ಸಿದೆ ಮನಃಶಾಂತಿ ಸಲುವಾಗಿ ಕುಂದಿರ್ಸಿರ್ತಾರೆ. ಅವ್ರ ಮನೆಗೆ ಹೋಗಿ ಅವರು ಮನಃಶಾಂತಿಯನ್ನು ನೀವು ಕೆಡಿಸುವಂಥ ಕೆಲಸ ಮಾಡಬಾರ್ದು. ದೇವರಿಗೆ ಲಕ್ಷ್ಮಿಗೆ ನೀವು ಎಷ್ಟು ಡೆಕೋರೇಷನ್ ಮಾಡ್ತೀರಿ, ಎಷ್ಟು ಒಡವೆ ವಸ್ತ್ರಗಳನ್ನು ಹಾಕಿ ಅಲಂಕಾರ ಮಾಡ್ತೀರಿ ಅನ್ನೋದರಿಂದ ಆ ಲಕ್ಷ್ಮಿ ನಿಮಗೆ ಒಲಿಯೋದಿಲ್ಲ. ಲಕ್ಷ್ಮಿ ಒಲಿಯೋದು ಒಳ್ಳೆಯ ಮನಸ್ಸು, ಒಳ್ಳೆಯ ಭಕ್ತಿ ಇರೋದ್ರದಿಂದ ಒಲಿತಾಳ. ಆ ಲಕ್ಷ್ಮಿ ಹತ್ರನೇ ಅಷ್ಟೊಂದು ದುಡ್ಡು ಇರಬೇಕಾದ್ರೆ ನೀವು ಹಾಕಿರುವಂಥ ದುಡ್ಡಿಂದ ಅವಳು ಒಲಿಯೋದಿಲ್ಲ. ಅವಳಿಗೆ ಒಳ್ಳೆಯ ಮನಸ್ಸು ಬೇಕು. ನೀವು ಎಷ್ಟೇ ಆಭರಣಗಳನ್ನು ಹಾಕಿ, ಎಷ್ಟು ಡೆಕೋರೇಷನ್ ಮಾಡಿ, ಎಷ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ಕಸಿಂದ ಒಳಕ್ಕೆ ಮನಸ್ಸು ಇನ್ನೊಬ್ಬರಿಗೆ ಮನಸ್ಸು ನೋಯಿಸುವಂಥ ಮನಸ್ಸಿತ್ತಪ್ಪ ಅಂತಂದ್ರೆ ನಿಮ್ಮ ಮನೆ ಕಡೆಗಲ್ಲ, ನಿಮ್ಮ ಮನೆ ಮುಂದಿನ ರೋಡಿಗೂ ಆ ಲಕ್ಷ್ಮಿ ಹಾಯೋದಿಲ್ಲ. ನೆನ್ಪಿಟ್ಕೊಳ್ರಿ. ಅದಕ್ಕೆ ಇನ್ನೊಬ್ಬರ ಮನೆಗೆ ಹೋದಾಗ ಅವ್ರದ್ದು ಮನಸ್ಸು ನೋಯಿಸುವಂಥ ಕೆಲಸ ಮಾಡಬೇಡ್ರಿ. ಹೋಗಿ ನಿಮ್ಮ ಅರಿಶಿಣ ಕುಂಕುಮ ತಗೊಂಡು ನಿಮ್ಮ ಮುತ್ತೈದಿ ಭಾಗ್ಯವನ್ನು ಗಟ್ಟಿ ಇಡೋಪ್ಪ ದೇವ್ರಿ ಅಂಥೇಳಿ ಬೇಡ್ಕೊಂಡು ಆ ದೇವರಲ್ಲಿ ಶಾಂತಿ ನೆಮ್ಮದಿ ಕೇಳ್ಕೊಂಡು ಬನ್ನಿರಿ. ಅವರು ಮನಸ್ಸು ನೋಯಿಸುವಂಥ ಕೆಲಸ ಮಾಡಬೇಡ್ರಿ ಅಂತ ಅನ್ನೋದು ನನ್ನ ಮಾತು. ಯಾಕಂತಂದ್ರೆ ಬಂಗಾರೇ ಹಾಕಿದ್ರೆ ಆ ದೇವ್ರು ಒಲಿತಾಳಪ್ಪ ಅಂತಂದ್ರೆ ಈ ಬಂಗಾರ ಡೆಕೋರೇಷನ್ ಮಾಡೋರಂಥವ್ರ ಮನ್ಯಾಗ ಆ ಲಕ್ಷ್ಮಿ ಬಿದ್ದಿರ್ತಿಳು, ನಮ್ಮ ಮನೆಗೆಲ್ಲ ಯಾಕೆ ಬರ್ತಿದ್ದಳು? ಈ ಹೂವು ಮತ್ತು ಅಲಂಕಾರ ಹಣ್ಣುಗಳಿಂದನೇ ಆ ದೇವರು ನಮಗೆ ಒಲಿತಾರಂತಂದ್ರೆ ಹಣ್ಣು ಹೂವುಗಳನ್ನು ಬೆಳೆಯುವಂಥ ರೈತರ ಮನ್ಯಾಗ ಆ ಲಕ್ಷ್ಮಿ ಇರ್ತಿದ್ದಳು, ನಮ್ಮ ಮನೆಗೆ ಯಾಕೆ ಬರ್ತಿದ್ದಳು? ಆ ದೇವ್ರಿಗೆ ಬೇಕಾಗಿದ್ದು ಭಕ್ತಿ ಮನಸ್ಸುಗಳಿಂದ ಆ ದೇವರು ನಮಗೆ ಆ ಲಕ್ಷ್ಮಿ ಒಲಿತಾಳ. ದುಡ್ಡಿರೋರು ಮಾಡಿರಿ, ಮಾಡಬಾರ್ದಂತ ಇಲ್ಲ. ದುಡ್ಡಿರೋರು ಅಲಂಕಾರ ಮಾಡಿರಿ, ವೈಭವ ಮಾಡಿರಿ, ಅದು ನೋಡೋಕ್ಕಷ್ಟೇ ಹೊರತು ಮನಸ್ಸಿಂದ ಅಂತಂದರೆ ಭಕ್ತಿ ಇರಬೇಕು. ಇದೆಲ್ಲ ಈಗೀಗ ಟ್ರೆಂಡ್ ಬಂದಿದೆ. ಬೆಳ್ಳಿ ಮೂರ್ತಿ ಕುಂದಿರ್ಸೋದು, ಒಳ್ಳೆ ಡೆಕೋರೇಷನ್ ಮಾಡೋದು, ಇದೆಲ್ಲ ಟ್ರೆಂಡ್ ಪ್ರಕಾರ ಬರ್ತಾಯಿದೆ. ಮೊದಲ ತುಂಬಿದ ಕಳಸದ ಮೇಲೆ ತೆಂಗಿನಕಾಯಿ ಇಟ್ಟು ಅದಕ್ಕೆ ಪೂಜೆ ಮಾಡೋದು ಅಷ್ಟೇ ಪದ್ಧತಿ ಇತ್ತು. ಈಗೀಗ ಇದು ಟ್ರೆಂಡ್ ಪ್ರಕಾರ ಬರ್ತಾಯಿದೆ ಅಷ್ಟೇ ಹೊರತು ಇದು ಮಾಡ್ಬೇಕಂತಲೇ ಇದೇನು ನಿಯಮ ಇಲ್ಲ. ಒಳ್ಳೆ ಮನಸ್ಸಿಂದ ಹೋಗಿ ಅರಿಶಿಣ ಕುಂಕುಮ ತೊಗೊಂಡು ಬರ್ರಿ, ಹೊರತು ಅವ್ರು ಎಂಥ ಸೀರೆ ಹಾಕ್ಕೊಂಡಾರ, ಎಂಥ ಆಭರಣಗಳು ಹಾಕ್ಕೊಂಡಾರ, ದೇವರಿಗೆ ಯಾವ ಥರ ಪೂಜೆ ಮಾಡ್ಯಾರ, ಯಾವ ಥರ ಡೆಕೋರೇಷನ್ ಮಾಡ್ಯಾರ ಅಂಬೋದು ಮುಖ್ಯ ಅಲ್ಲ. ಹೋಗಿ ಅರಿಶಿಣ ಕುಂಕುಮ ತೊಗೊಂಡು ಮನಸ್ಸಿಂದ ನಮಸ್ಕಾರ ಮಾಡಿ ಬನ್ನಿರಿ ಅನ್ನೋದು ನನ್ನ ಮಾತು. ನಮಸ್ಕಾರ.